ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಪಿ ಬಿ ಎನ್ ಲಾಗ್ಸ್ ಹುಣಸಗಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಬೆಳಗ್ಗೆ ಅಷ್ಟರಲ್ಲಿ 6:30 ಆಗಿತ್ತು. ನಮ್ಮವ್ವ ಕೆಲ್ಸಕ್ಕೆ ಬಿಟ್ಟು ಬರೋ ಟೈಮ್ ಆಗೈತೆ ಅಂದ್ಲು. ಮತ್ತು ನಾ ಬೈಕ್ ತೊಗೊಂಡು ಹಾಕಿನ ಬಿಟ್ಟು ಬರೋಕ್ಕಂತ ಹೊಂಟೆ. ಮತ್ತು ಅಲ್ಲಿ ತಂಡಿ ಭಾಳತ್ತು ಹೆಂಗ ಮತ್ತು ನಮ್ಮವ್ವ ಬಿಟ್ಟೆ ನಾ ಅಲ್ಲಿ. ಇಂಥ ಚಳಿಲಿ ಸೈನಿಕರು ನಮ್ಮನ್ನು ಕಾಯ್ತಾರೆ. ನಿಜವಾಗ್ಲೂ ಅವರು ಗ್ರೇಟು. ಮನೆ ಕಡೆ ಹೊರಡೋಣ ಅಂತ ಅಲ್ಲಿಂದ ಹೊರಟೆ. ಅದಾದಮೇಲೆ ನಾನು ಹುಣಸಗಿ ಸರ್ಕಲ್ ಹತ್ರ ಬಂದೆ. ಬಸವಣ್ಣ ಸರ್ಕಲ್ ನೋಡೋದೇ ನಮಗೇನಂದರೆ ಒಂಥರ ಖುಷಿ. ಬೆಳಗ್ಗೆ ಅಷ್ಟೊಂದು ಚೆನ್ನಾಗಿರುತ್ತೆ. ಹೀಗೆ ಈ ಬೆಳಗ್ಗೆ ಹೇಳೋದೇ ಒಂದು ದೊಡ್ಡ ಕೆಲಸ. ನಿಜವಾಗ್ಲೂ ಗಾಯ್ಸ್, ಬೆಳಗ್ಗೆ ಎದ್ದೇಳೋಕ್ಕೆ ಆಗಲ್ಲ. ಯಾಕಪ್ಪ ಅಂದರೆ ಇವಾಗ ಚಳಿ ಅಂತೂ ಅದ್ರ ಬಗ್ಗೆ ಹೇಳೋಕೆ ಹೋದರೆ ಒಂದಿನ ಫುಲ್ಲು ಮುಗಿಯುತ್ತೆ. ನಮ್ಮ ಕಡೆ ಯಾದಗಿರಿ ಕಡೆ ಅಂತೂ ಸಿಕ್ಕಾಪಡೆ ಚಳಿ ಅಂದರೆ ಚಳಿ. ಹಾಗಾಗಿ ಬೆಳಗ್ಗೆ ಎದ್ದೇಳೋದು ನಾವು ತುಂಬ ಅಂದರೆ ತುಂಬ. ಗಾಯ್ಸ್, ಒಂದು ಟ್ರಿಪ್ ಬರೋ ಕೆಲಸ ಇದೆ, ಇವಾಗ ಹೋಗೋಣ ಬನ್ನಿ. ಇಲ್ಲಿಂದ ಒಂದು 5-6 ಕಿಲೋಮೀಟ್ರ್ ದೂರ ಇದೆ. ಅದಕ್ಕೆ ಬ್ಯಾಗ್ ತೊಗೊಂಡು ಹೋಗೋಣ ಅಂತ ಇನ್ನು ಬ್ಯಾಗ್ ಹಾಕ್ಕೊಂಡು ಹೊರಟೆ. ಇವಾಗ ಅಲ್ಲಿಂದ ಮನೆ ಬಿಟ್ಟೆ. ಇವಾಗ ಪೆಟ್ರೋಲ್ ಹಾಕ್ಸ್ಕೊಂಡು ಮುಂದೆ ಕೆಲ್ಸಕ್ಕೆ ಹೊರಡದೆ. ಇವಾಗ ಬನ್ನಿ ಪೆಟ್ರೋಲ್ ಹಾಕ್ಸ್ಕೊಂಡು ಇವಾಗ. ಅಷ್ಟೊತ್ತಿಗೆ ಆಗಲೇ ಮುನ್ಸಿಪಾಲ್ಟಿ ಅವರು ಎದ್ದು ಊರನ್ನು ಸ್ವಚ್ಛ ಭಾರತ್ ಮಾಡ್ತಾಯಿದ್ರು. ಪಕ್ಕದಲ್ಲೇ ನನ್ನ ಪೆಟ್ರೋಲ್ ಬಂಕ್ ಇತ್ತು. ಮತ್ತು ಅಲ್ಲಿ ಪೆಟ್ರೋಲ್ ಹಾಕ್ಸೋಣ ಅಂತ ಒಳಗಡೆ ಹೊರಟೆ. ಗಾಯ್ಸ್, ನಾನು ಹೋಗ್ತಿರೋ ರೋಡ್ ಬಂದ್ಬಿಟ್ಟು ಈ ಬಸವಸಾಗರ ಅಣೆಕಟ್ಟು, ಅಂದರೆ ಈ ಬಸವಸಾಗರ ಜಲಾಶಯ ಅಂತ ನೀವು ಡ್ಯಾಮ್ ಕೇಳಿದ್ರಲ್ವ, ಆ ಕಡೆ ರೂಟು ಇದು. ಆ್ಯಕ್ಚುಲಿ ಏನಪ್ಪ ಅಂದರೆ ಇದು ಕೊಡೆಕಲ್ಲು ರೂಟ್ ಕಡೆ ಹೋಗುತ್ತೆ ಈ ರೂಟು. ಕೊಡೆಕಲ್ಲು ಅದಾದಮೇಲೆ ಏನಪ್ಪ ನಾರಾಯಣಪುರ, ಅಲ್ಲಿ ಏನಪ್ಪ ಅಂದರೆ ಇದು ಬಸವಸಾಗರ ಜಲಾಶಯ ಬರೋದು. ಇವನ್ ನಾನು ಕೆಲ್ಸಕ್ಕೆ ಹೋಗೋ ರೂಟ್ ಕೂಡ ಅದೇ ಕಡೆ ಇತ್ತಲ್ವ, ಹಾಗಾಗಿ ನಾನು ಆ ರೂಟಲ್ಲೇ ಹೊರಟೆ. ಬೆಳಗ್ಗೆ ಏನು ಅಷ್ಟೊಂದು ಟ್ರಾಫಿಕ್ ಇರಲ್ಲ. ಈ ರೋಡಿಗೆಲ್ಲ ಏನಪ್ಪ ಅಂತಂದರೆ, ಈ ರೋಡ್ ಇವಾಗ ಕನ್ಸ್ಟ್ರಕ್ಷನ್ ಆಗ್ತಿದೆ. ಇಲ್ಲಿ ಮುಂದೆ ಸ್ವಲ್ಪ ಚೆನ್ನಾಗಿತ್ತು ರೋಡು. ಹಾಗಾಗಿ ಏನಪ್ಪ ಅಂತಂದರೆ ಇಲ್ಲಿ ಬೆಳಗ್ಗೆ ಏನಪ್ಪ ಅಂದರೆ ಇವಾಗ ಲಾಗಿಂಗ್ ಮಾಡೋದ್ರಲ್ಲೆಲ್ಲ ಸಖತ್ತಾಗಿ ಒಂಥರ ಏನೋ ಜೋಶ್ ಇರೋ ಥರ ಫೀಲ್ ಆಗುತ್ತೆ. ಸೊ ಹಾಗಾಗಿ ಏನಪ್ಪ ಅಂತಂದರೆ ನಾನು ಈ ಕಡೆ ನಾನು ಹೊರಟೆ. ಓಕೆ ಗಾಯ್ಸ್, ಕೊನೆಗೂ ಅಲ್ಲಿಂದ ಪೆಟ್ರೋಲ್ ಹಾಕ್ಸ್ಕೊಂಡು ಇವಾಗ ನಾನೇನಪ್ಪ ಅಂತಂದ್ರೆ ಅದೇ ಟ್ರಿಪ್ ಬರೋಕ್ಕೆ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ. ಇವಾಗ ದಾರಿಲಿ ಪೆಟ್ರೋಲ್ ಬೇರೆ ಖಾಲಿ ಆಯ್ತು, ಅಲ್ಲೇ ಹಾಕ್ಸ್ಕೊಂಡಿದೆ. ಮತ್ತೆ ಇವಾಗ ಅದನ್ನೇನಪ್ಪ ಅಂದ್ರೆ ಬಾಟಲ್ ತಗೊಂಡಿದ್ದೆ ಪೆಟ್ರೋಲ್, ಅದನ್ನ ಹಾಕ್ಸ್ಕೊಂಡು ಇವಾಗ ಮತ್ತೆ ಹೋಗ್ತಾ ಇದೀನಿ ಇವಾಗ ಅಲ್ಲಿ ಮುಂದೆ ಕೆಲ್ಸಕ್ಕೆ. ಸೊ ಇದು ನಂದು ಬಂದ್ಬಿಟ್ಟು ಮೊದಲನೇ ವ್ಲಾಗು. ಗೊತ್ತಿಲ್ಲ ಹೇಗಿರುತ್ತೆ ಎಕ್ಸ್ಪೀರಿಯನ್ಸ್ ಈ ಪಬ್ಲಿಕಲ್ಲಿ, ಅದರಲ್ಲಿ ರೋಡಲ್ಲೆಲ್ಲ ಒಂಥರ ಸಂಕೋಚ ಅಂತ ಅನ್ಸುತ್ತೆ, ಯಾರು ಅನ್ಕೋತಾರೋ ಏನೋ ಅಂತ. ಬಟ್ ಆದ್ರೆ ಏನು ಇದು ನಮ್ಗೆ ಏನೋ ಒಂದು ಪರವಾಗಿಲ್ಲ, ಮಾಡ್ಬೇಕಂತ ಅನಿಸ್ತಾ ಇದೆ. ಸೊ ಅದಕ್ಕೋಸ್ಕರ ಯಾರು ಏನು ಅನ್ಕೊಂಡ್ರು ಪರವಾಗಿಲ್ಲ. ಸೊ ಹಾಗಾಗಿ ಮಾಡ್ತಾ ಇದೀನಿ. ದಯವಿಟ್ಟು ನನ್ನ ಫಸ್ಟ್ ವ್ಲಾಗ್ ಏನಪ್ಪ ಅಂತಂದ್ರೆ ಒಂದು ಯೂಟ್ಯೂಬ್ ವ್ಲಾಗ್ ಚಾನಲ್ಗೆ ಏನಪ್ಪ, ದಯವಿಟ್ಟು ಎಲ್ರದ್ದು ಒಂದು ಪ್ರೋತ್ಸಾಹ ಸ್ನೇಹಿತರೆ. ಸೊ ಎಲ್ರು ನಿಮ್ದೊಂದು ಸಪೋರ್ಟ್ ಇರಲಿ, ಅದೇ ನನಗೆ ತುಂಬಾ ಮುಖ್ಯ. ನನಗೆ ಭಯ ಕೂಡ ಆಗ್ತಿದೆ ಫಸ್ಟ್ ವ್ಲಾಗ್ ಮಾಡೋದ್ರಿಂದ. ಮಾತು ಕೂಡ ಸರಿ ಬರ್ತಿಲ್ಲ, ಯಾಕಂದ್ರೆ ಫಸ್ಟ್ ವ್ಲಾಗ್ ಈ ವ್ಲಾಗ್ಸ್ ಎಲ್ಲ ಹೇಗ್ ಮಾಡ್ತಾರೆ, ಹೇಗ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನನಗೆ ಅಷ್ಟೊಂದು ಐಡಿಯಾ ಇಲ್ಲ. ಹಾಗಾಗಿ ಏನಪ್ಪಾ ಅಂದ್ರೆ ನನ್ನ ಬಾಯಲ್ಲಿ ಒಂಥರ ಮಾತುಗಳು ತೊದಲ್ತಾ ಇದ್ದೀನಿ. ನಾನು ಕರೆಕ್ಟಾಗಿ ಯಾವ ತರ ಮಾತಾಡ್ಬೇಕಂತ ಗೊತ್ತಾಗ್ತಿಲ್ಲ. ಅದಕ್ಕೋಸ್ಕರ ಏನಪ್ಪ, ದಯವಿಟ್ಟು ಒಂದು ಎಂಕರೇಜ್ ಮಾಡಿ, ದಯವಿಟ್ಟು ಹೊಸ ವ್ಲಾಗ್ ಮಾಡ್ತಾ ಇದ್ದೀನಿ ನಾನು. ಹಾಗೆ ಹೊಸ ಯೂಟ್ಯೂಬ್ ಚಾನಲ್ ಕೂಡ ಇದು, ಇವತ್ತೇ ಫಸ್ಟ್ ವ್ಲಾಗ್ ನಾನು ಮಾಡ್ತಾ ಇರೋದು. ಆಮೇಲೆ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಈ ವ್ಲಾಗ್ ಅಲ್ಲಿ ಮತ್ತೆ ಮುಂದೆ ಯಾರು ಬರ್ತಾರೋ ಗೊತ್ತಿಲ್ಲ. ನೀವು 1 by 1 ಎಲ್ಲಪ್ಪ ಏನಪ್ಪ ಅಂದ್ರೆ ಇವಾಗ ಸದ್ಯಕ್ಕೆ ಮಾತ್ರ ಸೋಲೋ ವ್ಲಾಗ್ ಇವಾಗ. ಸೊ ಮುಂದೆ ಯಾರು ಬರ್ತಾರೆ ಎಲ್ಲರೂ ನಿಮ್ಗೆ ಏನಪ್ಪ ಅಂದ್ರೆ ಪ್ರತಿಯೊಬ್ಬರು ನಾನು ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಅವರು ಯಾರು, ನಂಗೆ ಏನಾಗಬೇಕು, ಸೊ ಅವರ ನನ್ನ ರಿಲೇಷನ್ ಏನು, ಸೊ ಎಲ್ಲಾನು ಏನಪ್ಪ ಅಂತಂದ್ರೆ ನಿಮ್ಗೆ 1 by 1 ಏನಪ್ಪ ಅಂದ್ರೆ ಪರಿಚಯ ಮಾಡಿಸ್ತಾ ಹೋಗ್ತೇನೆ ನಾನು. ಸದ್ಯಕ್ಕಂತ ನಾನು ಹೋಗ್ತಾ ಇದ್ದೀನಿ. ಹಿಂದೆ ಯಾವ್ದೋ ಗಾಡಿ ಬರ್ತಾ ಇದೆ, ಇಲ್ಲಿಂದ ಪಾಸ್ ಆಗೋಣ. ನಾನಂತೂ ಎಲ್ಲ ನನ್ನೇ ನೋಡ್ತಾ ಇದಾರೆ ರೋಡಲ್ಲಿರೋರೆಲ್ಲ, ಏನಿದೆ ಹಿಂಗೆ ಯಾಕೆ ಹೋಗ್ತಾ ಇದಾರೆ ಅನ್ಕೊಂಡು. ಓಕೆ ಗೈಸ್, ಅಲ್ಲಿಂದ ರೋಡನ್ನು ಕ್ರಾಸ್ ಮಾಡ್ಕೊಂಡೆ. ಓಕೆ, ಹಿಂದೆ ಯಾವ ಗಾಡಿ ಇಲ್ಲ, ಏನೋ ಹೊಡೆದ್ಬಿಟ್ಟು ಹಿಂದೆ ಬಂದ್ಬಿಟ್ಟು. ಅದಕ್ಕೆ ಭಯ, ರೋಡಲ್ಲಿ ವಾಕ್ ಮಾಡೋಕ್ಕೆ ಒಂಥರ ಅಂದರೆ ಸೇಫ್ ಇರಲ್ಲ. ಹಿಂದೆ ನನ್ನ ಮಗ ಅದು ಬಂದ್ಬಿಟ್ರೆ ಅಷ್ಟೇ ಕತೆ ಆಮೇಲೆ. ಓಕೆ ಗೈಸ್, ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಿಲ್ಲ. ಸೊ ನೋಡೋಣ, ಆಯ್ತು. ಹತ್ರ ಇನ್ನೊಂದು 2 ಕಿಲೋಮೀಟರ್ಸ್ ಇದೆ. ಇಲ್ಲೇ ಪ್ಲೇಸ್ ಹತ್ರ ಬಂದಿದ್ದೀನಿ ನಿಯರ್ ಇವಾಗ. ಇದೆಲ್ಲ ನೋಡ್ತಾ ಇರ್ಬೋದು ನೀವು. ಇದು ನಮ್ಮೂರು. ಇದು ಬಂದ್ಬಿಟ್ಟು ಹುಣಸಗಿ ಏನಪ್ಪ ಅಂದ್ರೆ ಹೊಸ ತಾಲೂಕು. ಮೋಸ್ಟ್ಲಿ ಯಡಿಯೂರಪ್ಪ ಸರ್ಕಾರ ಇದ್ದಾಗ ಅನ್ಸುತ್ತೆ ಲಾಸ್ಟ್ ಟೈಮ್ ಇದು. ಅವಾಗ ಏನಪ್ಪ ಅಂದ್ರೆ ಹೊಸ ತಾಲೂಕು 43-48 ಘೋಷಣೆ ಐತಲ್ಲ, ಅವಾಗ ಇದು ಆಗಿರೋದು.
ಯಡಿಯೂರಪ್ಪನ ಸರ್ಕಾರ ಬಂದಾಗ 48 ಅನ್ಕೋತೀನಿ ಐ ಥಿಂಕ್. ಸೊ ಆ ಒಂದು ಟೈಮಲ್ಲಿ ಏನಪ್ಪಾ ಅಂತಂದ್ರೆ ಇದು ಹೊಸ ತಾಲೂಕಾಗಿ ಘೋಷಣೆ ಆಗಿರೋದು. ಬಟ್ ಇನ್ನು ಅಷ್ಟೊಂದು ಏನಪ್ಪಾ ಅಂದ್ರೆ ಇಂಪ್ಲಿಮೆಂಟ್ ಇಲ್ಲ. ಸೊ ಇವಾಗ ಇನ್ನೂ ಇಂಪ್ಲಿಮೆಂಟ್ ಆಗ್ತಾ ಇದೆ, ಇದು ಪರವಾಗಿಲ್ಲ.